ನಮಸ್ಕಾರ ಎಲ್ಲರಿಗೂ 2024ನೇ ಸಾಲಿನಲ್ಲಿ SLC ಪಾಸಾದ ಅಭ್ಯರ್ಥಿಗಳಿಗೆ SLC ಅಂಕಪಟ್ಟಿ ತಿದ್ದುಪಡಿ ಮಾಡಿಕೊಳ್ಳೋಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ। ಈ ವಿಡಿಯೋದಲ್ಲಿ SLC ಅಂಕಪಟ್ಟಿ ತಿದ್ದುಪಡಿ ಮಾಡಿಕೊಳ್ಳೋದು ಯಾವ ರೀತಿ, ಕೊನೆಯ ದಿನಾಂಕ ಏನು, ಎಷ್ಟು ಶುಲ್ಕ ಆಗುತ್ತೆ, ಯಾವ ರೀತಿ ಅದನ್ನು ಅಪ್ಲೈ ಮಾಡೋದು, ಆಫ್ಲೈನ್ ಮುಖಾಂತರ ಕೂಡ ಲಭ್ಯವಿದೆ, ಆನ್ಲೈನ್ ಕೂಡ ಲಭ್ಯವಿದೆ। ಸೊ ಎಲ್ಲ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ। ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ। ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಕೂಡ ಕೊಟ್ಟಿದ್ದಾರೆ। SLC ಅಂಕಪಟ್ಟಿ ತಿದ್ದುಪಡಿ ಮಾಡೋದಕ್ಕೆ ಡೆಡ್ಲೈನನ್ನು ಕೂಡ ಕೊಟ್ಟಿದ್ದಾರೆ। SLC ಅಂಕಪಟ್ಟಿನಲ್ಲಿ ಜನ್ಮ ದಿನಾಂಕ ಆಗಿರ್ಬೋದು, ವಿದ್ಯಾರ್ಥಿ ಹೆಸರಾಗಿರ್ಬೋದು ಮತ್ತು ತಂದೆ ತಾಯಿ ಹೆಸರಾಗಿರ್ಬೋದು ತಪ್ಪಾಗಿದ್ದಲ್ಲಿ ಅಂಥ ಒಂದು ಅಂಕಪಟ್ಟಿಗಳನ್ನು ತಿದ್ದುಪಡಿ ಮಾಡ್ಕೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ಆಫ್ಲೈನ್ ಕೂಡ ನಿಮಗೆ ಲಭ್ಯವಿದೆ। ಅದನ್ನು ಯಾವ ರೀತಿ ಒಂದು ತಿದ್ದುಪಡಿ ಮಾಡ್ಕೊಳ್ಳೋದಂತ ಸಾರ್ವಜನಿಕರಿಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲ। ಸ್ಕೂಲ್ ಲಾಗಿನಲ್ಲಿ SLC ಎಲ್ಲಿ ಕಲ್ತಿರ್ತಾರೋ ಅದೇ ಒಂದು ಸ್ಕೂಲ್ನಲ್ಲಿ ಒಂದು ಮುಖ್ಯ ಶಿಕ್ಷಕರು ಏನಿರ್ತಾರೆ, ಹೆಡ್ ಮಾಸ್ಟ್ರು, ಅವರ ಒಂದು ಲಾಗಿನ್ನಲ್ಲಿ ಹೋಗಿ ನೀವು ತಿದ್ದುಪಡಿ ಮಾಡ್ಕೋಕ್ಕೆ ರಿಕ್ವೆಸ್ಟನ್ನು ಹಾಕಬೇಕು, ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂತ ಕೊಟ್ಟಿದ್ದಾರೆ। ಮತ್ತು ಈ ಒಂದು SLC ಅಂಕಪಟ್ಟಿ ತಿದ್ದುಪಡಿ ಮಾಡೋದಕ್ಕೆ ಕೊನೆಯ ದಿನಾಂಕ ಇದೇ ನವೆಂಬರ್ 20ಕ್ಕೆ ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ। ಯಾರೆಲ್ಲ ಒಂದು SLCನಲ್ಲಿ ಏನಾದರೂ ತಪ್ಪಾಗಿದ್ದರೆ ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಇದೇ ಒಂದು ಒಳ್ಳೆಯ ಅವಕಾಶ ನಿಮಗೆ। ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ ಭೇಟಿ ನೀಡಿ ಈ ಒಂದು ನವೆಂಬರ್ 20ರೊಳಗಾಗಿ ಈ ಒಂದು SLC ಅಂಕಪಟ್ಟಿಗೆ ಏನೆಲ್ಲ ತಿದ್ದುಪಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನು ಬಂದಿದೆ ಆಲ್ರೆಡಿ ಇವಾಗ SLCದು, ಅದನ್ನು ಮತ್ತೆ ರಿಟರ್ನ್ ಮಾಡಬೇಕು। ಅರ್ಜಿ ಶುಲ್ಕ ಕೂಡ ಪೇಮೆಂಟ್ ಮಾಡಬೇಕು। 1000 ರೂಪಾಯಿ ನಿಮಗೆ ಅರ್ಜಿ ಶುಲ್ಕ ಇದೆ, 1000 ರೂಪಾಯಿ ನಿಮಗೆ ಅರ್ಜಿ ಶುಲ್ಕ ಅಂತ ತೊಗೊತಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ। ಆಫ್ಲೈನ್ ಕೂಡ ನಿಮಗೆ ಲಭ್ಯವಿದೆ, 2 ರೀತಿ ಅವಕಾಶ ಕೊಟ್ಟಿದ್ದಾರೆ ಸ್ಕೂಲ್ ಕಡೆಯಿಂದ। ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯ ಶಿಕ್ಷಕರಿಗೆ, ಅಂದರೆ ಹೆಡ್ ಮಾಸ್ಟರ್ಗಳಿಗೆ ಒಂದು ತಿದ್ದುಪಡಿ ಯಾವ ರೀತಿ ಮಾಡ್ಕೋದಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ। ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡನ್ನು 500 KB ಒಳಗೆ ಅಥವಾ 500 KBಯಿಂದ 1 MB ವರೆಗೆ PDF-ನಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಂತ ಕೊಟ್ಟಿದ್ದಾರೆ। ಸ್ಕೂಲ್ ಲಾಗಿನ್ ಕಡೆ ಹೆಡ್ ಮಾಸ್ಟರ್ ಲಾಗಿನ್ನಲ್ಲಿ ಈ ಒಂದು ಮಾರ್ಕ್ಸ್ ಕಾರ್ಡ್ ತಿದ್ದುಪಡಿಗೆ ರಿಕ್ವೆಸ್ಟನ್ನು ಅಪ್ಲಿಕೇಶನ್ ಹಾಕಬೇಕಂತೆ। ಆ ಒಂದು ಮಾರ್ಕ್ಸ್ ಕಾರ್ಡ್ ತಿದ್ದುಪಡಿಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ। ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಏನಿದೆಲ್ಲ 500 KBಯಿಂದ 1 MB ಒಳಗಡೆ PDF-ನಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಂತ ಮುಖ್ಯ ಶಿಕ್ಷಕರಿಗೆ ಇಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ। ಸೊ SLC ಅಂಕಪಟ್ಟಿಯಲ್ಲಿ ಹೆಸರು, ತಂದೆ ಹೆಸರು, ಲಿಂಗ ಮತ್ತು ಜನ್ಮ ದಿನಾಂಕ ಕೂಡ ತಿದ್ದುಪಡಿಯನ್ನು ಮಾಡ್ಕೋಬೋದು। ಆವಾಗ ಹೇಳಿದೆ ನಿಮಗೆ 1000 ರೂಪಾಯಿ ಶುಲ್ಕ ಅಂತ ಇಲ್ಲಿ ಕೊಟ್ಟಿದ್ದು ನೋಡಿ, 1000 ರೂಪಾಯಿ ಆನ್ಲೈನ್ ಶುಲ್ಕ ಇದೆ। ಸೊ ಈ ಒಂದು 1000 ರೂಪಾಯಿನ ನೀವು ಪೇ ಮಾಡಲೇಬೇಕು ವಿದ್ಯಾರ್ಥಿಗಳು। ಈ ಒಂದು 2024ರಲ್ಲಿ ಪಾಸಾದ SLC ಅಭ್ಯರ್ಥಿಗಳು ಇವಾಗ ನೀವು ತಿದ್ದುಪಡಿ ಮಾಡ್ಕೊಂಡಿಲ್ಲ ಅಂದರೆ ಮುಂಬರೋ ದಿನಗಳಲ್ಲಿ, ಅಂದರೆ ಮುಂದಿನ ವರ್ಷ 2025 ನಂತರ ನೀವು ಏನು ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಇನ್ನೂ ಹೆಚ್ಚಿನ ಒಂದು ಅಮೌಂಟ್ ಕೊಟ್ಟು ನೀವು ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ। ಸೊ ಹಾಗಾಗಿ ಇವಾಗೇ ಮಾಡಿಕೊಂಡ್ರೆ ನಿಮಗೆ 1000 ರೂಪಾಯಿದಲ್ಲಿ ಈ ಒಂದು ತಿದ್ದುಪಡಿ ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು। ನಾಳೆಯಿಂದ ನಿಮಗೆ ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶ ಇದೆ। ಸೊ ಡೆಡ್ಲೈನನ್ನು ಕೂಡ ಕೊಟ್ಟಿದ್ದಾರೆ, ನವೆಂಬರ್ 20ಕ್ಕೆ ಈ ಒಂದು ನಿಮಗೆ ಲಾಸ್ಟ್ ಡೇಟ್ ಇದೆ। ಸೊ ಬೇಗ ಹೋಗಿ ನಿಮ್ಮ ಹೆಡ್ ಮಾಸ್ಟರ್ಗೆ ಭೇಟಿ ನೀಡಿ ಈ ಒಂದು SLC ಅಂಕಪಟ್ಟಿಗೆ ತಿದ್ದುಪಡಿಗೆ ರಿಕ್ವೆಸ್ಟ್ ನೀಡಿ। ಅವ್ರು ಏನೆಲ್ಲ ಕೇಳ್ತಾರೆ ಅಂದರೆ ಆಧಾರ್ ಕಾರ್ಡು, ತಂದೆ ತಾಯಿ ಆಧಾರ್ ಕಾರ್ಡು, ನಿಮ್ಮ ಒಂದು ಒರಿಜಿನಲ್ SLC ಮಾರ್ಕ್ಸ್ ಕಾರ್ಡು, ಒಂದು ಫೋಟೋ ಕೂಡ ಕೇಳ್ಬೋದು। ಸೊ ಇವಿಷ್ಟು ಕೊಟ್ಟು ನೀವು ಈ ಒಂದು SLC ಅಂಕಪಟ್ಟಿನ ತಿದ್ದುಪಡಿ ಮಾಡ್ಕೊಳ್ಳಿ, ಅವರು ಕೂಡ ನಿಮಗೆ ಮಾಡಿಸಿ ಕೊಡ್ತಾರೆ। ಅಕಸ್ಮಾತ್ ಏನಾದರೂ ನಿಮಗೆ ಸಮಸ್ಯೆಗಳು ಎದುರಾದಲ್ಲಿ ಮುಖ್ಯ ಶಿಕ್ಷಕರು ಏನಾದರೂ ನಿಮಗೆ ಸ್ಪಂದಿಸಿಲ್ಲ ಅಂದರೆ ನಿಮ್ಮ ಒಂದು ಹತ್ತಿರದ ತಾಲೂಕು ಆಫೀಸ್ ಏನಿದೆಲ್ಲ BO ಅಂತ ಏನು ಕರಿತೀವಿ, BO ಆಫೀಸು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಹೋಗಿ ನೀವು ಡೈರೆಕ್ಟಾಗಿ ನೀವು ನಿಮ್ಮ ಒಂದು SLC ಅಂಕಪಟ್ಟಿ ಈ ರೀತಿ ಮಾಡ್ಕೋಬೇಕು ಅನ್ಕೊಂಡ್ವಿ, ಮುಖ್ಯ ಶಿಕ್ಷಕರು ನಮಗೆ ಸ್ಪಂದಿಸ್ತಾ ಇಲ್ಲ, ಯಾವುದೇ ರೀತಿ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ನೀವು ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದರೆ ಅಥವಾ ಕಂಪ್ಲೇಂಟ್ ಮಾಡಿದರೆ ನಿಮಗೆ ಬೇಗ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡು ತಿದ್ದುಪಡಿ ಆಗೋದಕ್ಕೆ BO ಅವರು ಸಹಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು। ಸೊ ಆನ್ಲೈನ್ ಮುಖಾಂತರ ಏನಾದರೂ ಅವೈಲೇಬಲ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೆ, ಯಾವ ರೀತಿ ಒಂದು SLC ಅಂಕಪಟ್ಟಿಗೆ ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶ ಹೇಗೆ ಅಂತ ತಿಳಿಸ್ಕೊಡ್ತಿದ್ದೆ ನಿಮಗೆ। ಸೊ ಅದಿಲ್ಲ, ಶಿಕ್ಷಕರ ಒಂದು ಲಾಗಿನ್ನಲ್ಲಿ ಮಾತ್ರ ಅದು ಲಭ್ಯ ಇದೆ ಅಂತೆ। ಸೊ ಹಾಗಾಗಿ ನಿಮ್ಮ ಒಂದು ಹೆಡ್ ಮಾಸ್ಟರ್ಗೆ ಭೇಟಿ ನೀಡಿ ತಿದ್ದುಪಡಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಈ ಒಂದು SLC ಅಂಕಪಟ್ಟಿ ತಿದ್ದುಪಡಿ ಮಾಡಿಕೋರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದೀನಿ। ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ। ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕ್ವಶನ್ಗಳಿದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್।